ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಹುಲಿರಾಯ ಎಂಬತಕ್ಕಂಥ ದೈವ, ಈ ಹುಲಿರಾಯ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ದೈವ. ದುರ್ಗೆಯ ವಾಹನ, ಚಾಮುಂಡೇಶ್ವರಿಯ ವಾಹನ, ಶಿವನ ಪ್ರಿಯವಾಗಿರ್ತಕ್ಕಂಥ ಒಂದು ದೈವ ಹುಲಿರಾಯ. ಎಷ್ಟೋ ಜನರಿಗೆ ಒಂದು ಥರ ಮನಸ್ಸಲ್ಲಿ ಭಯ ಇರುತ್ತೆ, ಎಷ್ಟೋ ಜನರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಈ ಕೆಲಸ ಮಾಡ್ಬೋದಾ ಬಿಡ್ಬೋದಾ? ಕೆಲವ್ರಿಗೆ ಏನಾಗುತ್ತೆ, ಮನಸ್ಸಲ್ಲಿ ಒಂಥರ ಭಯ ಇರುತ್ತೆ. ನಾವು ಹೊರಗಡೆ ಇದನ್ನು ಮಾತಾಡಿದ್ರೆ ಏನಾಗುತ್ತೆ, ಅದನ್ನು ಮಾತಾಡಿದ್ರೆ ಏನಾಗುತ್ತೆ, ಹೊರಗಡೆ ಓಡಾಡೋದಕ್ಕೂ ಭಯ, ಈ ರೀತಿ ಭಯ ಇರುತ್ತೆ. ಇನ್ನು ಕೆಲವರಿಗೆ ಯಾವುದೋ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಮಾಡಬೇಕು, ಆ ಕೆಲಸ ಮಾಡೋದ್ರಿಂದ ನಮಗೆ ನಷ್ಟ ಆಗುತ್ತಾ ಲಾಭ ಆಗುತ್ತಾ ಅನ್ನೋ ಒಂಥರ ದುಗುಡ ಮನಸ್ಸಲ್ಲಿರುತ್ತೆ. ಆ ದುಗುಡದಲ್ಲೇ ನಾವು ಆ ಕೆಲಸವನ್ನು ಹಾಕಿದಾಗ ನಮಗೆ ಅದು ಲಾಭ ಆದರೆ ಪರವಾಗಿಲ್ಲ, ನಷ್ಟ ಆದರೆ ಬಹಳ ಒಂದು ಸಂಕಟವನ್ನು ನಾವು ಪಟ್ಬಿಡ್ತೀವಿ. ಹೀಗಿರುವಾಗ ಈ ಒಂದು ಹುಲಿರಾಯನ ಒಂದು ತಂತ್ರವನ್ನು ಮಾಡೋದ್ರಿಂದ ಜೀವನದಲ್ಲಿ ನಮಗೆ ಇರುವಂತಹ ಈ ಭಯ ಹೋಗುತ್ತೆ, ನಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ, ನಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಬರುತ್ತೆ ಮತ್ತು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಮಟ್ಟಕ್ಕೆ ನಾವು ಹೋಗ್ತೀವಿ. ಹೇಗೆ ಈ ಹುಲಿರಾಯ ದೈವದ ಆರಾಧನೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಬಹಳ ಸಿಂಪಲ್ಲಾಗಿ ಈ ಹುಲಿರಾಯ ದೈವದ ಒಂದು ಮಂತ್ರ ನೀವು ನಿಮ್ಮ ಮನೆಯ ಹೊರಗೆ, ಟೆರೆಸ್ ಮೇಲೋ ಅಥವಾ ಮನೆ ಹೊರಗಡೆ ಜಾಗ ಇದ್ದರೆ ಅಥವಾ ಪಾರ್ಕಲ್ಲೋ ಅಥವಾ ಯಾವುದಾದ್ರು ಒಂದು ಗ್ರೌಂಡಲ್ಲಿ ನೀವು ಆರಾಮಾಗಿ ಯಾವುದೋ ಒಂದು ಕಾಟ ಇಲ್ಲ ಅನ್ನೋ ಕಡೆ ಸಾಯಂಕಾಲದ ಹೊತ್ತಲ್ಲಿ ಸಂಜೆ ಒಂದು 6 ಗಂಟೆ ಮೇಲೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ರುದ್ರಾಕ್ಷಿ ಮಾಲೆಯನ್ನು ಕೈಯಲ್ಲಿ ಇಟ್ಕೊಂಡು ಈ ಹುಲಿರಾಯ ದೈವದ ಒಂದು ಮಂತ್ರ ನೀವು ಪಠಿಸೋದ್ರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ. ಧೈರ್ಯ, ಶೌರ್ಯ, ಸಾಹಸ ಎಲ್ಲವೂ ಕೂಡ ನಿಮ್ಮಲ್ಲಿ ಬರುತ್ತೆ. ಯಾವುದಾದ್ರೂ ಕೆಲಸಕ್ಕೆ ನೀವು ಕೈ ಹಾಕೋ ಮುಂಚೆ ಈ ಒಂದು ಮಂತ್ರವನ್ನು 108 ಸಾರಿ ಪಠಿಸೋದ್ರಿಂದ ಆ ಕೆಲಸ ಮಾಡಬೇಕಾ ಬೇಡವಾ ಅಂತಕ್ಕಂಥ ಒಂದು ಗಟ್ಟಿ ನಿರ್ಧಾರ ನಿಮ್ಮ ಮನಸ್ಸಲ್ಲಿ ಬರುತ್ತೆ. 4-6 ಜನರ ಜೊತೆ ನಾರ್ಮಲ್ಲಾಗಿ ಮಾತಾಡಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನ ನೀವು ಸುಸೂತ್ರವಾಗಿ ನೀವು ಮಾಡ್ಕೋಬೋದು. ಈ ಥರ ಒಂದು ಅನುಕೂಲ ಈ ದೈವದ ಮುಖಾಂತರ ಆಗುತ್ತೆ. ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ದೈವದ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ಶಿವಪೂಜೆಯನ್ನು ಬೆಳಗ್ಗೆ ಹೊತ್ತು ಮಾಡ್ಕೋಬೇಕು, ದುರ್ಗೆಗೆ ನಮಸ್ಕಾರವನ್ನು ಮಾಡಬೇಕು. ಸಂಜೆ ಹೊತ್ತು ರುದ್ರಾಕ್ಷಿ ಮಾಲೆಯನ್ನು ಒಂದು ಪ್ರಶಾಂತವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಒಂದು ಮಂತ್ರವನ್ನು ಹೇಳಬೇಕು. ಓಂ 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 ಈ ಮಂತ್ರವನ್ನು ನೀವು ಬರ್ಕೊಳ್ಳಿ ಮತ್ತು ಜಪ ಮಾಡಿ. ಜೀವನದಲ್ಲಿ ಬಹಳ ಅನುಕೂಲ, ಅಭಿವೃದ್ಧಿ ಅಂತಕ್ಕಂಥದ್ದು ನಿಮಗಾಗುತ್ತೆ. ಮಂತ್ರ ಬರ್ಕೊಳ್ತೀರಾ? ಓಂ 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 ಹಂ ಭಂ ಭಂ ಬಂ 3 ಸಲ ಓಂ 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 ಆದಾಗ ಹಂ ಅಂತ ಬರೀಬೇಕು. ಅದಾದಮೇಲೆ ಭಂ 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 ಭಯಂಕರ ದೇವ ಹುಲಿರಾಯ ಮಮ ಸರ್ವ ದೋಷಾಂ ಹರ ಹರ ಹೂಂ ಫಟ್ ಸ್ವಾಹ. ಈ ಮಂತ್ರವನ್ನು 108 ಬಾರಿ 48 ದಿನ ಕೂತ್ಕೊಂಡು ರುದ್ರಾಕ್ಷಿ ಮಾಲೆಯನ್ನು ಕೈಯಲ್ಲಿಟ್ಕೊಂಡು ಜಪವನ್ನು ಮಾಡ್ತಾ ಇರೋದು. 108 ಬಾರಿ ಆದಮೇಲೆ ಮಾಲೆಯನ್ನು ತೆಗೆದಿಡೋದು. ಇದೇ ಥರ 48 ದಿನಗಳ ಕಾಲ ಈ ಒಂದು ದೈವದ ಮಂತ್ರ ಮಾಡಿಬಿಟ್ರೆ ಜೀವನದಲ್ಲಿ ಒಂದೇ ಒಂದು ಸಲ ಮಾಡೋದು ಸಾಕು. 48 ಬಾರಿ
ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳು ಅಭಿವೃದ್ಧಿಗಳು ಆಗುತ್ತೆ. ಈಗ ಯಾರಿಗೋ ಒಬ್ರಿಗೆ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ, ನಿಮ್ಮ ಕೈಲಿ ಮಾಡೋಕ್ಕಾದರೆ ನೀವು ಇದನ್ನು ಮಾಡಿ ತದನಂತರ 48ನೇ ದಿನಕ್ಕೆ ಆ ಮಾಲೆಯನ್ನು ಅವರಿಗೆ ಕೊರಳಿಗೆ ಹಾಕ್ಬಿಡೋದು. ಹಾಕ್ಬಿಟ್ಟು ಅವರ ಕೈಗೆ ಅಕ್ಷತೆಯನ್ನು ಕೊಟ್ಟು ಅವ್ರ ತಲೆ ಮೇಲೆ ಹಾಕ್ಕೊಳ್ಳೋಕೆ ಹೇಳಿ. ಸಂಪೂರ್ಣವಾಗಿರ್ತಕ್ಕಂಥ ಆ ಮಂತ್ರದ ಶಕ್ತಿ, ಆ ಒಂದು ಮಾಲೆಯನ್ನು ಇಟ್ಕೊಂಡಿರ್ತಕ್ಕಂಥ ಶಕ್ತಿ ಅವರಿಗೆ ಹೋಗಿ ಒಳ್ಳೆಯ ಒಂದು ಅನುಕೂಲ ಅಭಿವೃದ್ಧಿಗಳಾಗುತ್ತೆ. ಅಥವಾ ನೀವೇ ಮಾಡ್ಕೊಳ್ಳೋದಿದ್ರೆ ಸುಲಭವಾಗಿ ಈ ಒಂದು ಸರಳ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ, ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ. ನಮಸ್ಕಾರ.